ಹರೇ ಕೃಷ್ಣ. ಯಮನನ್ನೇ ಬಂಧಿಸಿದ ಶಿವ. ಶಿವ ಇಲ್ಲಿ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿರುವುದೇಕೆ? ಯಮನನ್ನೇ ಸೆರೆಹಿಡಿದ ಶಿವನನ್ನು ದರ್ಶಿಸಿದರೆ ನಿಮಗೆ ದೀರ್ಘಾಯುಷ್ಯ ಸಿಗುತ್ತದೆ ಎನ್ನುವ ನಂಬಿಕೆಯಿದೆ. ದೇಶದಲ್ಲಿ ಲೆಕ್ಕವಿಲ್ಲದಷ್ಟು ಸಣ್ಣ ಮತ್ತು ದೊಡ್ಡ ದೇವಾಲಯಗಳಿವೆ. ಈ ಅನೇಕ ದೇವಾಲಯಗಳಲ್ಲಿ ವಿಷ್ಣು, ಶಿವ, ದುರ್ಗಾ, ಹನುಮಾನ್ ಮತ್ತು ಗಣಪತಿಯಂತಹ ದೇವರುಗಳು ಭಕ್ತರಿಗೆ ದರ್ಶನ ನೀಡುವ ಮತ್ತು ಪೂಜೆಯನ್ನು ಪಡೆಯುವ ಪ್ರಮುಖ ದೇವತೆಗಳಾಗಿದ್ದಾರೆ. ಸಾವಿರಾರು ವರ್ಷಗಳಷ್ಟು ಹಳೆಯದಾದ ದೇವಾಲಯಗಳಲ್ಲಿ ಶಿವ ಮತ್ತು ಶಿವಭಕ್ತರಿಗೆ ಸಂಬಂಧಿಸಿದ ದೇವಾಲಯಗಳಿವೆ. ಅಂತಹ ಒಂದು ದೇವಾಲಯವೆಂದರೆ ಯಮಧರ್ಮರಾಜನನ್ನು ಶಿವ ಬಂಧಿಸಿದ ದೇವಾಲಯ. ಪುರಾಣಗಳ ಪ್ರಕಾರ ಈ ದೇವಾಲಯದಲ್ಲಿರುವ ಮೃಕಂಡ ಋಷಿ ಶಿವನನ್ನು ಕುರಿತು ತಪಸ್ಸು ಮಾಡಿ ಯಮರಾಜನನ್ನು ಸೋಲಿಸಿ ಅಮರನಾದನು. ಭಕ್ತರನ್ನು ರಕ್ಷಿಸಲು ಯಮರಾಜನನ್ನು ಶಿವ ಈ ದೇವಾಲಯದಲ್ಲಿ ಯಮನನ್ನು ಬಂಧಿಸಿಟ್ಟನೆಂದು ನಂಬುತ್ತಾರೆ. ಈ ಪುರಾತನ ಮತ್ತು ಪ್ರಸಿದ್ಧ ದೇವಾಲಯದಲ್ಲಿ ಮಹಾದೇವನ ದರ್ಶನ ಪಡೆದ ಭಕ್ತರು ದೀರ್ಘಾಯುಷ್ಯ ಮತ್ತು ಉತ್ತಮ ಆರೋಗ್ಯವನ್ನು ಪಡೆಯುತ್ತಾರೆ ಎಂಬ ನಂಬಿಕೆಯಿದೆ. ಉಜ್ಜಯಿನಿಯಲ್ಲಿ ಶಿವನ ಅದ್ಭುತವಾದ ದೇವಾಲಯವಿದೆ. ಇತಿಹಾಸ ದಾಖಲೆಗಳ ಪ್ರಕಾರ 5000 ವರ್ಷಗಳಷ್ಟು ಹಳೆಯದಾದ ಈ ದೇವಾಲಯವು ಚಕ್ರವರ್ತಿ ವಿಕ್ರಮಾದಿತ್ಯನ ಆಳ್ವಿಕೆ ಕಾಲದ್ದು ಎಂದು ನಂಬಲಾಗಿದೆ. ದಂತಕಥೆಯ ಪ್ರಕಾರ ತನ್ನ ಭಕ್ತರನ್ನು ಉಳಿಸಲು ಶಿವನು ಆ ದೇವಾಲಯದಲ್ಲಿ ಯಮರಾಜನನ್ನು ಬಂಧಿಸಿದನು. ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡಿದ ಮೃಕಂಡ ಋಷಿಗೆ ಪುತ್ರ ಸಂತಾನ ಪ್ರಾಪ್ತಿಯಾಯಿತು. ಆದರೆ ಅಲ್ಪಾಯುಷಿ ಗಂಡು ಮಗು ಜನಿಸಿದನು. ಆ ಮಗುವಿಗೆ ಮಾರ್ಕಾಂಡೇಯ ಎಂದು ನಾಮಕರಣ ಮಾಡಿ ಬೆಳೆಸಲಾಗುತ್ತಿತ್ತು. ಆದರೆ ಮೃಕಂಡ ಮುನಿಯು ತನ್ನ ಮಗ ಮಾರ್ಕಾಂಡೇಯುವಿನ ಅಲ್ಪಾಯುಷ್ಯದ ಬಗ್ಗೆ ಚಿಂತಿತನಾದನು. ತಂದೆಯ ದುಃಖವನ್ನು ಕಂಡು ಮಗನ ಹೃದಯ ಕುಗ್ಗಿತು. ತನ್ನ ಮಗನ ಇಚ್ಛೆಯ ಮೇರೆಗೆ ಋಷಿ ಮೃಕಂಡ ಮಗನ ಸಂಪೂರ್ಣ ಜನ್ಮವೃತ್ತಾಂತವನ್ನು ವಿವರಿಸಿದನು. ತಂದೆ ತಾಯಿಗಳ ದುಃಖವನ್ನು ಹೋಗಲಾಡಿಸಲು ಮತ್ತು ದೀರ್ಘಾಯುಷ್ಯವನ್ನು ಪಡೆಯಲು ಮಾರ್ಕಾಂಡೇಯನು ಅದೇ ದೇವಾಲಯದಲ್ಲಿ ಅವಂತಿಕಾ ತೀರ್ಥದ ಮಹಾಕಾಲ ವನದಲ್ಲಿ ಶಂಕರನನ್ನು ಕುರಿತು ತೀವ್ರ ತಪಸ್ಸು ಮಾಡಿದನು. ಈ ಮಧ್ಯೆ 12 ವರ್ಷದವನಿದ್ದಾಗ ಯಮರಾಜನು ಮಾರ್ಕಾಂಡೇಯನನ್ನು ಕರೆದುಕೊಂಡು ಹೋಗಲು ಬಂದನು. ಆದರೆ ಮಾರ್ಕಾಂಡೇಯನಿಗೆ ಯಮನೊಂದಿಗೆ ಹೋಗಲು ಸಾಯಲು ಇಷ್ಟವಿರಲಿಲ್ಲ. ಯಮರಾಜನಿಂದ ತನ್ನನ್ನು ರಕ್ಷಿಸಿಕೊಳ್ಳಲು ಅವನು ಶಿವನ ಮೂರ್ತಿಯನ್ನು 2 ಕೈಗಳಿಂದ ಹಿಡಿದನು. ಯಮರಾಜನು ಮಾರ್ಕಾಂಡೇಯನ ಪ್ರಾಣ ತೆಗೆಯಲು ಭೂಮಿಗೆ ಬಂದಾಗ ಯಮನಿಂದ ತನ್ನ ಭಕ್ತನನ್ನು ರಕ್ಷಿಸಲು ಮಹಾದೇವನು ಕಾಣಿಸಿಕೊಂಡನು. ಮಾರ್ಕಾಂಡೇಯನನ್ನು ರಕ್ಷಿಸಲು ಯಮಧರ್ಮರಾಜನನ್ನು ಶಿವ ಆ ದೇವಾಲಯದಲ್ಲಿ ಬಂಧಿಸಿದನು. ಅದೇ ವೇಳೆ ಮಾರ್ಕಾಂಡೇಯ ಋಷಿಗೆ 12 ಕಲ್ಪಗಳ ಕಾಲ ಜೀವಿಸುವ ವರವನ್ನು ನೀಡಿದನು. ಯಮರಾಜ ಈ ದೇವಾಲಯದಲ್ಲಿ ಬಂಧಿಸಲ್ಪಟ್ಟನು. ದೇವಾಲಯದಲ್ಲಿ ಪ್ರತಿಷ್ಠಾಪಿಸಲಾಗಿರುವ ಶಿವಲಿಂಗದ ಮೇಲೆ ಸಹಜವಾಗಿಯೇ ಒಂದು ಕಣ್ಣು ಇರುತ್ತದೆ. ದಕ್ಷಿಣವು ಕಾಲನ ಅಂದರೆ ಯಮನ ದಿಕ್ಕು. ಹಿಂದೂ ನಂಬಿಕೆಯ ಪ್ರಕಾರ ಭಕ್ತರನ್ನು ರಕ್ಷಿಸಲು ಯಮನನ್ನು ಶಿವ ಇಲ್ಲಿ ಬಂಧಿಸಿಟ್ಟಿದ್ದಾನೆ. ಬಾಲಭಕ್ತ ಮಾರ್ಕಾಂಡೇಶ್ವರ ಮತ್ತು ಶಿವ ಮಹಾದೇವನ ಆರಾಧನೆಯಿಂದ ಜನರು ದೀರ್ಘಾಯುಷ್ಯ ಪಡೆಯುತ್ತಾರೆ. ಈ ಅದ್ಭುತ ದೇವಾಲಯವು ವರ್ಷವಿಡೀ ಭಕ್ತರನ್ನು ಆಕರ್ಷಿಸುತ್ತದೆ. ಸಾವಿರಾರು ಶಿವಭಕ್ತರು ಈ ದೇವಾಲಯಕ್ಕೆ ಹಬ್ಬಗಳು ಅಥವಾ ಜನ್ಮದಿನಗಳು ಅಥವಾ ವಿವಾಹ ವಾರ್ಷಿಕೋತ್ಸವಗಳಂತಹ ಶುಭ ದಿನಗಳಲ್ಲಿ ಭೇಟಿ ನೀಡಿ ದೀರ್ಘಾಯುಷ್ಯ ಮತ್ತು ಆರೋಗ್ಯಕ್ಕಾಗಿ ಪ್ರಾರ್ಥಿಸುತ್ತಾರೆ. ಹರೇ ಕೃಷ್ಣ.